ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕ ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಮಾಯ. ಸಬ್ ರಿಜಿಸ್ಟ್ರಾರ್ ನಾರಾಯಣಪ್ಪ ವರ್ಗಾವಣೆ ಬೆನ್ನಲ್ಲೇ ಅವರು ಹಾಕಿದ್ದ ನಾಮಫಲಕ ನಾಪತ್ತೆ. ಚಿಂತಾಮಣಿ ವಾಣಿಜ್ಯ ನಗರಿ ಎಂದು ಹೆಸರುವಾಸಿಯಾಗಿದ್ದು, ಇಲ್ಲಿ ವ್ಯಾಪಾರ ವಹಿವಾಟು ಸೇರಿದಂತೆ ರಿಯಲ್ ಎಸ್ಟೇಟ್ ವ್ಯಾಪಾರವೂ ಸಹ ಬಲು ಜೋರಾಗಿ ನಡೆಯುತ್ತದೆ. ಇಲ್ಲಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿನಿತ್ಯ ಹಲವು ಜನ ಮಾರಾಟ ಮಾಡುವ ಜಮೀನುಗಳು ಸೇರಿದಂತೆ ವಿವಾಹ ನೋಂದಣಿ ಪ್ರಕ್ರಿಯೆಗಳು ಸಹ ಅತಿ ಹೆಚ್ಚಾಗಿ ನಡೆಯುತ್ತದೆ. ಹಿಂದೆ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹಿರಿಯ ಉಪ ನೋಂದಣಾಧಿಕಾರಿಗಳ ನಾರಾಯಣಪ್ಪ ಅವರು ತಮ್ಮ ಕಚೇರಿಯಲ್ಲಿ ಲಂಚವು ಬೇಡುವುದು, ಪಡೆಯುವುದು ಅಪರಾಧ, ಭ್ರಷ್ಟತೆಯ ವರಿಸುವುದು, ಮರೆಸುವುದು ದೇಶದ್ರೋಹ, ಪ್ರಾಮಾಣಿಕತೆಯ ಅಳವಡಿಕೆ, ನಡವಳಿಕೆ, ದೇಶ ಸೇವೆಯಾದರೆ ಪ್ರಾಮಾಣಿಕರು ನ್ಯಾಯವಾಗಿ ದೇಶ ಸೇವೆಯಲ್ಲಿ ಭಾಗಿಯಾಗೋಣ. ಪ್ರಾಮಾಣಿಕ ನಡವಳಿಕೆಯೇ ನಿಜವಾದ ದೇಶ ಸೇವೆ. ಲಂಚ ಸ್ವೀಕರಿಸುವುದಿಲ್ಲ. ಭ್ರಷ್ಟಾಚಾರವನ್ನು ಬೆಂಬಲಿಸದಿರುವುದಕ್ಕೆ ತಮಗೆ ಧನ್ಯವಾದಗಳು ಎಂಬ ನಾಮಫಲಕ ಕಚೇರಿಯಲ್ಲಿ ಅಳವಡಿಸಲಾಗಿತ್ತು. ನಾರಾಯಣಪ್ಪ ಅವರು ಕೆಲಸ ನಿರ್ವಹಿಸುತ್ತಿದ್ದಾಗ ಕಚೇರಿ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿತ್ತು. ಯಾವುದೇ ಕೆಲಸಕ್ಕೆ ಲಂಚದ ವಾಸನೆ ಕಚೇರಿಯಲ್ಲಿ ಬರ್ತಿರಲಿಲ್ಲ. ಆದರೆ ನಾರಾಯಣಪ್ಪ ಒಬ್ಬ ನಿಷ್ಠಾವಂತ ಹಾಗೂ ಭ್ರಷ್ಟ ಮುಕ್ತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಕಾರಣ ಅವರಿಗೆ ಪ್ರಶಸ್ತಿಯೂ ಸಹ ಲಭಿಸಿತ್ತು. ಅವರ ವರ್ಗಾವಣೆಯಾದ ತಕ್ಷಣವೇ ಕಚೇರಿಯಲ್ಲಿ ಅವರ ಅವಧಿಯಲ್ಲಿ ಅಳವಡಿಸಿದ್ದ ನಾಮಫಲಕಗಳು ಕಚೇರಿಯಲ್ಲಿ ನೋಡಬೇಕಾದರೆ ಕಾಣುತ್ತಿಲ್ಲ. ಆ ನಾಮಫಲಕಗಳು ಎಲ್ಲಿ ಹೋಯಿತು? ಯಾರು ಆ ನಾಮಫಲಕಗಳನ್ನು ತೆಗೆದುಹಾಕಿದವರು ಯಾರು ಎಂಬ 10 ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯಗಳಲ್ಲಿ ಸದ್ದು ಮಾಡುತ್ತಿವೆ. ಕಚೇರಿಯಲ್ಲಿ ಯಾವುದೇ ಕೆಲಸ ಮಾಡಿಸಬೇಕೆಂದರೆ ಲಂಚವಿಲ್ಲದೆ ಯಾವುದೇ ಕೆಲಸ ಆಗಲ್ವಂತೆ ಎಂದು ಸಾರ್ವಜನಿಕರು ಹೇಳುತ್ತಾರೆ. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕ ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಮಾಯ ಆಗಿರುವುದನ್ನು ಮತ್ತೆ ಹಾಕಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ. ಜನಮಾನಸ ಮಟ್ಟದಲ್ಲಿ ಅವರ ಹೆಸರು ಚಿರಸ್ಥಾಗಿರುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಹಿಂದ್ಗಡೆ ಒಂದು ವಿಶೇಷವಾಗಿರೋ ಒಂದು ಫಲಕ ಇತ್ತು, ಲಂಚ ತಗೊಳ್ಳೋದಿಲ್ಲ ಅಂತ. ಅವ್ರ ಕಚೇರಿಯನ್ನು ಮುಕ್ತ ಮಾಡಿದ್ರಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಜನಸಾಮಾನ್ಯರಿಗೆ. ಹಾಗೂ ಎಲ್ಲ ಕಚೇರಿಯಲ್ಲಿ ಇದ್ದರೆ ಅದು ಮಾದರಿ ಅನ್ನೋದು ಒಂದು ಅನುಕರಣೀಯ ಆ ಥರ ವ್ಯವಸ್ಥೆ. ಈಗ ಬಂದಿರೋವಂಥ ಸಬ್ ರಿಜಿಸ್ಟ್ರು ಅದನ್ನು ಯಾಕೆ ತೆಗೆದುಬಿಟ್ರು ಅಂದರೆ ಅದು ಅರ್ಥ ಏನು ಸೂಚಿಸುತ್ತೆ ಅಂದರೆ ಹಿಂದೆ ತೊಗೊತಾ ಇರಲಿಲ್ಲ, ಈಗೂ ತಗೊಳ್ಳಲ್ಲ ಅಂತನ, ಅಥವಾ ಬೋರ್ಡ್ ಮಾತ್ರ ಹೋಗಿದೆ, ಹಿಂದೆ ಇರೋ ವ್ಯವಸ್ಥೆನೇ ಇದೆಯಾ ಅಂತ ಜನ ಆದಿ ಬೀದಿಲೆಲ್ಲ ಮಾತಾಡ್ತಾ ಇದ್ದಾರೆ. ಆದಷ್ಟು ಜನರಿಗೆ, ಯಾಕೆಂದರೆ ಈಗಿನ ಕಂದಾಯ ಸಚಿವರು ಒಳ್ಳೆ ತಂತ್ರಾಂಶ ತಂದು ಜನರಿಗೆ ಅಲೆದಾಟ ಕಡಿಮೆ ಆಗುವಂಥ ಇದನ್ನು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ತಂತ್ರಾಂಶದಲ್ಲಿ. ಆ ರೀತಿ ಇವರು ಕೂಡ ಅಧಿಕಾರಿಗಳು ಮತ್ತು ಸಬ್ ರಿಜಿಸ್ಟ್ರ್ ಕಚೇರಿಗಳೆಲ್ಲ, ಯಾಕೆಂದರೆ ಅರ್ಧ ಈ ಜಮೀನು ಕಲಹಗಳೆಲ್ಲ ಬರೋವಂಥದ್ದು ಯಾವುದರಿಂದ ಬರ್ತವೆ ಅಂದರೆ ಈ ಸಬ್ ರಿಜಿಸ್ಟ್ರಿ ಆಫೀಸಲ್ಲಿ ಯಾವ ಅಕ್ರಮಗಳಾಗ್ತಾವೋ ಅದರಿಂದ ಬರೋವಂಥದ್ದನ್ನು ಮಣ್ಕೊಂಡಿದ್ದಾರೆ. ಅದಕ್ಕಾಗಿರುವಂಥ ಒಳ್ಳೆ ಕಾನೂನು ತರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಜನಗಳಿಗೆ ಸ್ಪಂದಿಸೋ ರೀತಿಯಲ್ಲಿ ಹಾಗೂ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ ಎಲ್ಲರಿಂದ ಪ್ರಶಂಸೆಯನ್ನು ತೊಗೊತಾರೆ. ಅದೇನು ಸೇವೆ ಅಲ್ಲ ಅವ್ರು ಮಾಡ್ತಾ ಇರೋದು, ಅವ್ರ ಕರ್ತವ್ಯನ ಅವ್ರು ಮಾಡಬೇಕು. ಹೀಗೆ ಎಲ್ಲ ಕಚೇರಿಗಳಲ್ಲೂ ಒಂದು ಬೋರ್ಡ್ ಇದ್ದಿದ್ರೆ ಒಂಥರ ಕಣ್ಣಿಗಾದರೂ ನೋಡೋದಕ್ಕೆ ಸಂತೋಷ ಇರ್ತಾಯಿತ್ತು ಆ ವ್ಯವಸ್ಥೆಗಳು. ಆ ತಾಲೂಕು ಆಫೀಸ್ ಮುಂದ್ಗಡೆ ಮತ್ತು ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ಜೇನುನೊಣಗಳು ನಿಂತಿರ್ತವೆ, ಹಂಗೆ ತುಂಬಿರ್ತವೆ. ಮಿಕ್ತಾ ಟೇಬಲ್ಗಳು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಅಷ್ಟು ಜನ ಯಾಕೆ ತುಂಬಿರಬೇಕು? ಅಥವಾ ತಾಲೂಕು ಆಫೀಸ್ ಹತ್ರ ಜಾಸ್ತಿ ಜನ ಏನಕ್ಕೆ ಇರ್ತಾರೆ? ನಾಡು ಕಚೇರಿಗಳಿರ್ತವೆ ಮತ್ತು ಕಂದಾಯ ಅಧಿಕಾರಿಗಳಿರ್ತಾರೆ. ಅಲ್ಲಲ್ಲಿಂದ ಅಲ್ಲೇ ಸಾಲ್ವ್ ಆಗ್ತಾರೆ. ಎಲ್ಲನೂ ಮೇಲಕ್ಕೆ ಕಳಿಸೋದು, ಎಲ್ಲ ಮೇಲಕ್ಕೆ ಕಳಿಸ್ತಾ ಇದ್ರೆ ದಿನ ಅಲ್ದಾಡ್ತಾ ಇರ್ತಾರೆ ತಾಲೂಕು ಆಫೀಸ್ ಹತ್ರ. ದಿನಕ್ಕೆ 1,000 ಜನ ಇರ್ತಾರೆ. ಬೇರೆ ಒಂದು ಪ್ರತಿಭಟನೆ ಆಗೋ ಸಮಯದಲ್ಲಿ ಸುಮಾರು ಒಂದು 3,000 ಜನ ಹಂಗೆ ಬಂದು ಹೋಗ್ತಾ ಇದ್ರು. ಎಷ್ಟು ಕೆಟ್ಟ ಸಂದೇಶ ಸಮಾಜಕ್ಕೆ ಹೋಗುತ್ತೆ ಅನ್ನೋ ಸೂಕ್ಷ್ಮವಾಗಿ ಅಧಿಕಾರಿಗಳು ಗಮನಿಸ್ಕೋಬೇಕು. ಹಾಗೂ ಸೇವೆಗಳನ್ನ ತ್ವರಿತವಾಗಿ ವಿಲೇವಾರಿ ಆಗೋಂಗೆ ಮಾಡಬೇಕು ಕಾಲಮಿತಿಯಲ್ಲಿ ಅಂತ ಈ ಮುಖಾಂತರ ಎಲ್ರಿಗೂ